ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವ A1 ಆರೋಪಿಯಾಗಿರುವಂತ ಪವಿತ್ರ ಗೌಡ ಅವ್ರಿಗೆ ಮಧ್ಯಂತರ ಜಾಮೀನು. ಎಸ್ ವೀಕ್ಷಕರೇ, ಜಾಮೀನು ಸಿಗ್ತಾ? ಹಾಗಾದ್ರೆ ಯಾವ ವಿಚಾರಕ್ಕೆ ಜಾಮೀನು ಸಿಗ್ತಾ ಇದೆ, ಏನ್ ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಈಗ ಜಾಮೀನು ಸಿಗುತ್ತಾ? ಯಾಕೆ ಜಾಮೀನು? ಈಗಾಗಲೇ ಕೂಡ ಒಂದು ಬಾರಿ ಜಾಮೀನು ಸಿಕ್ಕ ನಂತರದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿತ್ತು, ಜಾಮೀನನ್ನ ರದ್ದು ಮಾಡಲಾಗಿದೆ ಅಂತ. ಹಾಗಾಗಿ ಪರಪ್ಪನ ಅಗ್ರಹಾರವನ್ನ ಮತ್ತೆ ಸೇರ್ಕೊಂಡಿದ್ರು ಪವಿತ್ರ ಗೌಡ ಅಂಡ್ ಟೀಮ್, ದರ್ಶನ್ ಅಂಡ್ ಗ್ಯಾಂಗ್. ಈಗ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾಕೆ ಗೊತ್ತಾ? ಮಗಳು SSLC ಓದುತ್ತಾ ಇದ್ದಾರೆ, ಎಕ್ಸಾಮ್ ಬರ್ತಾ ಇದೆ. ಹಾಗಾಗಿ ನನಗೆ ಜಾಮೀನು ಮಂಜೂರು ಮಾಡಬೇಕು, ಮಧ್ಯಂತರ ಜಾಮೀನು ಕೊಡಬೇಕು ಅಂತ. ಅಂದರೆ ಸ್ವಲ್ಪ ದಿನಗಳ ಕಾಲ ನನಗೆ ಅವಕಾಶವನ್ನ ಮಾಡಿಕೊಡಿ, ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ಅವಳಿಗೆ ಎಕ್ಸಾಮ್ ಇದೆ, ಅವಳ ಭವಿಷ್ಯ ಇದೆ. ಹಾಗಾಗಿ ನಾನು ಅವಳ ಜೊತೆ ಇರಬೇಕು, ಅವಳ ಖುಷಿಗೋಸ್ಕರ, ಅವಳ ನೆಮ್ಮದಿಗೋಸ್ಕರ. ಆ ಎಕ್ಸಾಮ್ ಆಗೋವರೆಗೂ ಕೂಡ ನಾನು ಅವಳು ಇರೋ ಜೊತೆ ಇರೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಮಧ್ಯಂತರ ಜಾಮೀನು ಅರ್ಜಿಯನ್ನ ಪವಿತ್ರ ಗೌಡ ಅವರು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಈ A1 ಆರೋಪಿ ಅಂದ್ರೆ A1 ಇಂದ A17 ವರೆಗೂ ಇದರ ಆರೋಪಿಗಳು. ಅದರಲ್ಲಿ ಪ್ರಮುಖ ಆರೋಪಿ A1, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ A1 ಆರೋಪಿ ಪವಿತ್ರ ಗೌಡ. ಇದರ ಜೊತೆಗೆ ದರ್ಶನ್ ಇದ್ದಾರೆ, ಹಲವು ಮನೆ ಕೆಲಸ ಮಾಡ್ತಾ ಇದ್ದಂಥವ್ರು ಕೂಡ ಇದ್ರು. ಇದರ ಜೊತೆಗೆ ಇಡೀ ದೇಶದ ಗಮನ ಕೂಡ ಸೆಳೆದಿದ್ದಂತಹ ಸ್ಟೋರಿ ಕೂಡ ಇದು. ಹಾಗಾಗಿ ಈಗಾಗಲೇ ಕೂಡ ಎಲ್ಲ ಆರೋಪಿಗಳಿಗೂ ಈ ಹಿಂದೆ ಜಾಮೀನು ಕೊಟ್ಟಿತ್ತು, ಮಂಜೂರು ಕೂಡ ಆಗಿತ್ತು. ಜಾಮೀನಿನಲ್ಲಿ ಒಂದಷ್ಟು ಷರತ್ತುಗಳನ್ನ ಹೇಳಿದ್ರಲ್ಲ, ಯಾವುದೇ ಷರತ್ತುಬದ್ಧ ಜಾಮೀನು ಅಂತ ಯಾಕೆ ಹೇಳ್ತಾರೆ? ಆ ಷರತ್ತನ್ನ ಮೀರಬಾರ್ದು ಯಾವುದೇ ಕಾರಣಕ್ಕೂ. ಷರತ್ತನ್ನ ನೀವು ಉಲ್ಲಂಘನೆ ಮಾಡಿದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿದ ಹಾಗೆ. ಹಾಗಾಗಿ ಆ ಷರತ್ತುಗಳನ್ನ ಉಲ್ಲಂಘಿಸಿದ್ದಕ್ಕಾಗಿ ದರ್ಶನ್ ಸಮೇತ, ಅಂದ್ರೆ ನೋಡಿ, ಇಲ್ಲಿ ಜಾಮೀನು ಪಡ್ಕೊಂಡ ನಂತರದಲ್ಲಿ ಪವಿತ್ರ ಗೌಡ ಎಲ್ಲೂ ಕೂಡ ಯಾವುದೇ ಷರತ್ತನ್ನ ಅವರು ಮುರಿದಿರ್ಲಿಲ್ಲ. ಪಾಪ ಅವರು ಆ ಕಾನೂನು ಯಾವ ರೀತಿಯಾಗಿ ಜಾಮೀನು ಮಂಜೂರು ಮಾಡಿತ್ತೋ ಆ ಎಲ್ಲಾ ಷರತ್ತುಗಳನ್ನ ಪಾಲನೆ ಮಾಡ್ತಾ ಇದ್ರು. ಯಾರೋ ಮಾಡಿ ತಪ್ಪಿಗೆ ಈ ಪವಿತ್ರ ಗೌಡ ಅವ್ರಿಗೆ ಮತ್ತೆ ಮತ್ತೆ ಈ ಪರಪ್ಪನ ಅಗ್ರಹಾರಕ್ಕೆ ಸೇರ್ಕೊಳ್ಳೋದು ಹಾಗಾಯ್ತು. ಹಾಗಾಗಿ ದರ್ಶನ್ ಸಮೇತ ಎಲ್ಲರ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು. ಈಗ ಮಗಳ ಪರೀಕ್ಷೆಯ ಕಾರಣದಿಂದ ಮಧ್ಯಂತರ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಯಾಕಂದ್ರೆ ತಂದೆ ಇಲ್ಲದ ಮಗಳು, ಅವ್ರಿಗೆ ಆಸರಿ ಆಗಬೇಕು, ಎಕ್ಸಾಮ್, ಭವಿಷ್ಯ ಇದೆ, ಮಗಳ ಭವಿಷ್ಯ ಅಡಗಿದೆ. ಹಾಗಾಗಿ ನನಗೆ ದಯವಿಟ್ಟು ಮನವಿಯನ್ನ ಮಾಡಿಕೊಡಿ, ಅರ್ಜಿನ ನೀವು ಪುರಸ್ಕರಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಪವಿತ್ರ ಗೌಡ ಈಗ ಅರ್ಜಿನ ಸಲ್ಲಿಸಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಈಗ ಕೋರ್ಟ್ ಕೂಡ ಆ ಅರ್ಜಿನ ಪುರಸ್ಕರಿಸುವಂತ ಸಾಧ್ಯತೆ ಇದೆ. ಆ ಜಾಮೀನು ಕೂಡ ಮಂಜೂರಾಗುವಂತಹ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.